ನಮಸ್ಕಾರ, ವೆಲ್ಕಮ್ ಟು ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್. ನಾನು ಪಲ್ಲವಿ ಎನ್ ರಾಜ್. ಸಾಲ 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 ಈ ಪದ ಕೇಳಿ ಕೆಲವೊಬ್ರು ಬೇಸತ್ತು ಹೋಗಿರ್ತಾರೆ. ಸುಲಭವಾಗಿ ಅಂತೂ ಈ ಸಾಲ ತೀರಿಸೋಕೆ ಸಾಧ್ಯನೇ ಇಲ್ಲ. ಚಿನ್ನ ಅಡವಿಟ್ಟು ಸಾಲ ಪಡೆಯೋರಿಗೆ ಇನ್ಮುಂದೆ ಹೊಸ ರೂಲ್ಸ್ ಜಾರಿಯಾಗಿದೆ. ನಿಮ್ಮ ಬಳಿ ಇರೋ ಎಲ್ಲಾ ಚಿನ್ನಕ್ಕೂ ಸಿಗೋದಿಲ್ವಂತೆ ಲೋನ್. ಆದ್ರೆ ಬೆಳ್ಳಿ ಅಡವಿಟ್ರೂ ಕೂಡ ಸಾಲ ಪಡೆಯಬಹುದು. ಅರೆ, ಶಾಕ್ ಆಯ್ತಾ? ಹೌದು, RBI ದೇಶದ ಜನತೆಗೆ ಸಿಹಿ ಸುದ್ದಿಯೊಂದನ್ನ ನೀಡಿದೆ. RBI ಚಿನ್ನದ ಸಾಲಕ್ಕೆ ಸಂಬಂಧಪಟ್ಟಂತೆ ಹೊಸ ನಿಯಮಗಳನ್ನ ಘೋಷಣೆ ಮಾಡಿದೆ. ಇದರಿಂದ ಗ್ರಾಹಕರಿಗೆ ಹೆಚ್ಚಿನ ಲಾಭವೂ ಕೂಡ ಸಿಗಲಿದೆ. ಏನಿದು RBI ಹೊಸ ನಿಯಮ ಅಂತೀರಾ? ಯಾವೆಲ್ಲ ಚಿನ್ನಕ್ಕೆ ಸಾಲ ಸಿಗೋಲ್ಲ ನಾನು ಹೇಳ್ತೀನಿ ನೋಡಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBIನ ಹಣಕಾಸು ಪರಿಶೀಲನಾ ಸಮಿತಿಯ ಸಭೆಯಲ್ಲಿ ಚಿನ್ನದ ಸಾಲಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಘೋಷಣೆಯೊಂದನ್ನ ಮಾಡಲಾಗಿತ್ತು. ಸಣ್ಣ ಸಾಲಗಾರರಿಗೆ ಸಹಾಯವಾಗಲಿ ಎಂದು ರಿಸರ್ವ್ ಬ್ಯಾಂಕ್ ಚಿನ್ನದ ಸಾಲ ನಿಯಮಗಳನ್ನ ಸಡಿಲ ಮಾಡಿದೆ. ಈ ನಿಯಮಗಳ ಅಡಿಯಲ್ಲಿ ಕೇಂದ್ರ ಬ್ಯಾಂಕ್ 2.5 ಲಕ್ಷ ರೂಪಾಯಿವರೆಗಿನ ಚಿನ್ನದ ಸಾಲಗಳಿಗೆ ಸಾಲದ ಮೌಲ್ಯ ಅಂದರೆ LTV ಅನುಪಾತವನ್ನ 75% 85ಕ್ಕೆ ಹೆಚ್ಚು ಮಾಡಿದೆ. ಇದರಲ್ಲಿ ಬಡ್ಡಿ ಅಂಶಗಳು ಸಹ ಒಳಗೊಂಡಿದೆ. RBI ಹಣಕಾಸು ಪರಿಶೀಲನಾ ಸಮಿತಿಯ ಸಭೆ ಪ್ರತಿ 2 ತಿಂಗಳಿಗೊಮ್ಮೆ ನಡೆಯುತ್ತೆ. ಈ ಸಭೆಯಲ್ಲಿ ಬಡ್ಡಿ ದರಗಳು, ಆರ್ಥಿಕ ಪರಿಸ್ಥಿತಿ, ಹಣದುಬ್ಬರ ಮತ್ತು ಇತರ ವಿಷಯಗಳ ಬಗ್ಗೆ ಸಮಿತಿಯ ಸದಸ್ಯರು ಚರ್ಚೆಯನ್ನ ಮಾಡ್ತಾರೆ. ಅಲ್ಲಿ ಸಮ್ಮತಿ ದೊರೆತ ವಿಷಯಗಳನ್ನ RBI ಗವರ್ನರ್ ಘೋಷಣೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಬಡ್ಡಿ ದರಗಳಲ್ಲಿ ಕಡಿತವನ್ನ ಘೋಷಣೆ ಮಾಡಲಾಗಿತ್ತು. ಇದರಲ್ಲಿ ನೀತಿ ದರಗಳನ್ನ 50 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿಮೆ ಮಾಡಲಾಗಿದೆ. ಸತತ 3ನೇ ಬಾರಿಗೆ ಬಡ್ಡಿ ದರಗಳನ್ನ ಕಡಿತ ಮಾಡಲಾಗಿದೆ. ನಗದು ಮೀಸಲು ಅನುಪಾತ ಅಂದ್ರೆ CRR ಅನ್ನ 4ರಿಂದ 3ಕ್ಕೆ ಇಳಿಸಲಾಗಿದೆ. ಇದಲ್ಲದೆ ಚಿನ್ನದ ಸಾಲದ ಬಗ್ಗೆಯೂ ದೊಡ್ಡ ಬದಲಾವಣೆಗಳನ್ನ ಮಾಡಿದ್ದಾರೆ. ರಿಸರ್ವ್ ಬ್ಯಾಂಕ್ ಚಿನ್ನದ ಸಾಲದ ನಿಯಮಗಳಲ್ಲಿ ಮಾಡಿರುವ ಬದಲಾವಣೆಗಳನ್ನ ಉದಾಹರಣೆಗಳೊಂದಿಗೆ ನೋಡೋದಾದ್ರೆ, ಸಾಲಗಾರನು 1 ಲಕ್ಷ ರೂಪಾಯಿಯ ಮೌಲ್ಯದ ಚಿನ್ನವನ್ನ ಅಡವಿಟ್ರೆ ಅವನು ಈಗ 85,000ದಿಂದ 1 ಲಕ್ಷದವರೆಗೆ ಸಾಲವನ್ನ ಪಡೆದುಕೊಳ್ಳಬಹುದು. ಇದು ಮೊದಲಿಗಿಂತ ಹೆಚ್ಚಾಗಿದೆ. ಇದು ಮನೆಗಳು ಮತ್ತು ಸಣ್ಣ ವ್ಯವಹಾರಗಳಿಗೆ ಸಾಲಗಳನ್ನ ಸುಲಭವಾಗಿ ಪಡೆಯುವ ನಿರೀಕ್ಷೆ ಇದೆ. ಈ ಪರಿಹಾರವು ರಿಸರ್ವ್ ಬ್ಯಾಂಕ್ ಚಿನ್ನದ ಸಾಲ ಸಂಪ್ರದಾಯದ ಸಮಗ್ರ ಪರಿಶೀಲನೆಯ ಭಾಗವಾಗಿದೆ. ನಿರ್ದಿಷ್ಟವಾಗಿ ಇದರ ಬಗ್ಗೆ ಹೇಳುವುದಾದ್ರೆ, ಇದು ಬ್ಯಾಂಕ್ ಏತರ ಹಣಕಾಸು ಕಂಪನಿಗಳು ಅಂದ್ರೆ NBFCಗಳು ನೀಡುವ ಸಾಲಗಳ ಪರಿಶೀಲನೆಯ ಒಂದು ಭಾಗವಾಗಿರುತ್ತೆ. ಇನ್ನು ಚಿನ್ನದ ಒಡವೆ 1 kgಯವರೆಗೂ ಇಡಬಹುದು. ಬೆಳ್ಳಿ ಒಡವೆಗಳನ್ನ 10 kgಯವರೆಗೂ ಕೂಡ ಇಡಬಹುದಾಗಿದೆ. ಗೋಲ್ಡ್ ಕಾಯಿನ್ ಅಂದ್ರೆ 50 ಗ್ರಾಂ ಮಿತಿ ಇದೆ. ಸಿಲ್ವರ್ ಕಾಯಿನ್ಗೆ 500 ಗ್ರಾಂ ಮಿತಿ ಇದೆ. ಚಿನ್ನ ಅಥವಾ ಬೆಳ್ಳಿ ಮಾಡಿದ ಆಭರಣಗಳಿಗೆ ಮರುಪಾವತಿ ವೇಳೆ ಯಾವುದೇ ನಷ್ಟ, ಕಳ್ಳತನ ಅಥವಾ ಹಾನಿ ಕಂಡು ಬಂದ್ರೆ ಸಾಲಗಾರರಿಗೆ ಪೂರ್ಣ ಪರಿಹಾರ ನೀಡಬೇಕಾಗುತ್ತೆ. ಈ ನಿಯಮವು ಸಾಲಗಾರರಿಗೆ ಮತ್ತು ಸಾಲದಾತರಿಗೆ ನ್ಯಾಯ ಒದಗಿಸುವುದರಲ್ಲಿ ಪ್ರಮುಖವಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.